ಹೃದಯದ ಹತ್ರ ಇದೆ ಅದು ಗಾರ್ಗ. ಎಲ್ರಿಗೂ ನಮಸ್ಕಾರ. ಅಶ್ವಿನಿ ರಾಮ್ ಪ್ರಸಾದ್ ಅವರು ಅಂತ ಹೇಳಿದ್ರೆ ಉತ್ತರ ಕರ್ನಾಟಕದ ಸುಮಾರು ಕುಟುಂಬಗಳಿಗೆ ಅನ್ನದಾತರವರು. ಕ್ಯಾಸೆಟ್ ಜಗತ್ತು ಬಂದಾಗ ಗೀಗಿ ಪದ, ಏಕ್ತಾರಿ ಪದ, ತತ್ವ ಪದಗಳನ್ನು ಅಶ್ವಿನಿ ಕ್ಯಾಸೆಟ್ಗಳಲ್ಲಿ ಕೇಳ್ತಾ ಇದ್ವಿ. ಈ ವಿಶೇಷ ಕಾರ್ಯಕ್ರಮದ ಪ್ರಾಯೋಜಕರು ನಿದರ್ಶನ್ ಸಾರೀಸ್, ಜಯನಗರ ಮತ್ತು ರಾಮಮೂರ್ತಿ ನಗರ. ಇಲ್ಲಿವೆ ಬಜೆಟ್ ಫ್ರೆಂಡ್ಲಿ ಸಾರಿ ಕಲೆಕ್ಷನ್ಸ್, ರೇಷ್ಮೆ ಸೇರಿದಂತೆ ಎಲ್ಲಾ ಬಗೆಯ ಸೀರೆಗಳು, ಲೇಟೆಸ್ಟ್ ಟ್ರೆಂಡ್ನ ಸೀರೆಗಳು ನಿದರ್ಶನ್ ಸಾರೀಸ್ ಮಳಿಗೆಯಲ್ಲಿ ಲಭ್ಯ. ಆನ್ಲೈನ್ ಬುಕಿಂಗ್ಗೆ ಸಂಪರ್ಕಿಸಿ nidarshansarees.com. ಕಸ್ಟಮರ್ ಕೇರ್ ಸಂಖ್ಯೆ 9606867467. ಆ ಸಂಸ್ಥೆಯಲ್ಲಿ ಜೋಗಿ ಅಂತ ಅತ್ಯುತ್ತಮ ಚಿತ್ರವನ್ನು ನೀಡಿದಂಥವರು. ಸುಮಾರು ವರ್ಷಗಳ ನಂತರ ಗಾರ್ಗ ಅನ್ನುವ ಸಿನಿಮಾದ ಮೂಲಕ ಕನ್ನಡ ಚಿತ್ರರಂಗಕ್ಕೆ ಅವರ ಮಗನನ್ನು ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದಾರೆ. ಅರುಣ್ ಅವರನ್ನು ಭಾಳ ಒಳ್ಳೆ ನಟ ತಯಾರಿಕೆ ಮಾಡ್ಕೊಂಡು ಬಂದಿದ್ದಾರೆ. ನಾನು ಈ ವೇದಿಕೆಯಲ್ಲಿ ಒಂದು 5 ದಶಕ 50 ವರ್ಷ ನಮ್ಮನ್ನು ರಂಜಿಸಿದಂತಹ ಸಾಯಿ ಕುಮಾರ್ ಸಾರಿಗೆ ಧನ್ಯವಾದಗಳನ್ನ ಹೇಳ್ತೀನಿ. 50 ವರ್ಷ ನಮ್ಮನ್ನು ಭರ್ಪೂರವಾಗಿ ಮನರಂಜಿಸಿದ್ದೀರಿ. ನಿಮ್ಮ ಕೊಡುಗೆ ಕನ್ನಡ ಇಂಡಸ್ಟ್ರಿಗೆ, ಭಾರತೀಯ ಚಲನಚಿತ್ರ ತುಂಬ ದೊಡ್ಡದು. ಏನಾದರೂ ಸಮಸ್ಯೆ ಇದ್ದರೆ, ಏನಾದರೂ ಬೇಜಾರಾದರೆ, ಏನಾದರೂ ಕಷ್ಟಗಳಿದ್ದರೆ ಅವ್ರ ಹತ್ರ ಹೇಳ್ಕೊಂಡ್ರೆ ಭಾಳ ಸಮಾಧಾನ ಸಿಗುತ್ತೆ. ಆ ಗಾರ್ಗ ಟೈಮಲ್ಲಿ ಆ ಅನುಭವ ನನಗಾಗಿದೆ. ಒಂದು ಅಣ್ಣನ ಜಾಗದಲ್ಲಿ, ಒಂದು ತಂದೆ ಸ್ಥಾನದಲ್ಲಿ ನಿಂತ್ಕೊಂಡು ನಮಗೆಲ್ಲರಿಗೂ ಕೂಡ ಮಾರ್ಗದರ್ಶನ ನೀಡ್ತಾರೆ. ಸರ್, ವಿ ಆರ್ ವೆರಿ ಬ್ಲೆಸ್ಡ್ ಟು ನಿಮ್ಮಂಥ ದೊಡ್ಡ ನಟರನ್ನು ಪಡೆಯೋದು ನಿಜವಾಗ್ಲೂ ಕೂಡ ಪುಣ್ಯ ಅನ್ಕೋತೀನಿ. ಗಾರ್ಗದಲ್ಲಿ ಒಂದು ವಿಶೇಷವಾದ ಪಾತ್ರ, ಹಾಸ್ಯ ಪಾತ್ರ. ನನಗೆ ಸ್ವಲ್ಪ ಕಳನಟನಾಗಿ ಕಾಣಿಸ್ಕೋತಾ ಇದ್ದೀನಿ, ಹಾಸ್ಯ ಪಾತ್ರದಲ್ಲಿ ಕಾಣಿಸ್ಕೋತಾ ಇದ್ದೀನಿ. ಈ ಸಿನಿಮಾ ಸ್ಟಾರ್ಟ್ ಆದ ತಕ್ಷಣ ರಾಮ್ ಪ್ರಸಾದ್ ಸರ್ ದೊಡ್ಡ ಒಂದು ಹಣ್ಣಿನ ಬುಟ್ಟಿ ಇಟ್ಕೊಂಡು ಮನೆಗೆ ಬಂದು ನನ್ನ ಮಗನ ಸಿನಿಮಾದಲ್ಲಿ ನೀವು ಅಭಿನಯಿಸಬೇಕು ಅಂತ ಭಾಳ ಒಳ್ಳೆ ಇನ್ವಿಟೇಷನ್ ಕೊಟ್ಟರು. ಭಾಳ ಚೆನ್ನಾಗಿ ಬಂದಿದೆ. ನಂದು ಮತ್ತು ಅರುಣ್ ಸಾಗರ್ ಅವರ ಕಾಂಬಿನೇಷನ್ ಭಾಳ ಚೆನ್ನಾಗಿ ಬಂದಿದೆ. ಸಾಯಿ ಕುಮಾರ್ ಸರ್ ಜೊತೆ, ಅರುಣ್ ಅವರ ಜೊತೆ, ದೊಡ್ಡ ದೊಡ್ಡ ನಟರ ಜೊತೆ ಸ್ಕ್ರೀನ್ ಹಂಚ್ಕೊಂಡಿದ್ದೀನಿ. ಭಾಳ ಖುಷಿಯಾಗಿದೆ ನನಗೆ. ರಾಮ್ ಪ್ರಸಾದ್ ಸರ್ಗೆ ಒಳ್ಳೆಯದಾಗಲಿ, ಅರುಣ್ ಅವರಿಗೆ ಒಳ್ಳೆಯದಾಗಲಿ, ಕನ್ನಡ ಸಿನಿಮಾ ಇನ್ನಷ್ಟು ಬೆಳೆಯಲಿ. ವಿಶೇಷವಾಗಿ ನಾನು ನೋಡಿದಂಥ ಒಂದು ಉದಯೋನ್ಮುಖ ನಿರ್ದೇಶಕ ನಮ್ಮ ಈ ಸಿನಿಮಾದ ಡೈರೆಕ್ಟರ್. ಅದು ಈಗಾಗಲೇ 2 ಸಿನಿಮಾಗಳನ್ನು ಅವರು ಪಡ್ಕೊಂಡಿದ್ದಾರೆ. ರವಿ ಅಣ್ಣ ಅಳದು ತೂಗಿ ಕೆಲಸ ಮಾಡುವಂಥ ಮನುಷ್ಯ. ರವಿ ಅಣ್ಣ ಅದಕ್ಕೆ ಅವ್ರಿಗೆ ಅವಕಾಶ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಏನೋ ಒಂದಲ್ಲಿ ಇರುತ್ತೆ, ಒಂದು ಗತ್ತು ಗಮ್ಮತ್ತು ಇದ್ದೇ ಇರುತ್ತೆ. ಸಾಕಷ್ಟು ಸಿನಿಮಾಗಳನ್ನು ಅವರು ಮಾಡಲಿ. ಕನ್ನಡದ ಪ್ರಶಾಂತ್ ನೀಲ್ ರೀತಿಯಲ್ಲಿ, ಯೋಗರಾಜ್ ಭಟ್ ರೀತಿಯಲ್ಲಿ, ಒಂದು ದುನಿಯಾ ಸೂರಿಯವರ ರೀತಿಯಲ್ಲಿ ಅವರು ಬೆಳೆಯಲಿ ನನ್ನ ಅಂತ ಆಶಿಸ್ತೀನಿ. ಗಾರ್ಗ ಒಳ್ಳೆ ಚಿತ್ರ ಆಗಿ ಮೂಡಿ ಬರಲಿ, ಎಲ್ಲರಿಗೂ ಮನರಂಜಿಸಲಿ ಅಂತ. ಥ್ಯಾಂಕ್ ಯು ವೆರಿ ಮಚ್. ಧನ್ಯವಾದಗಳು ನನ್ನ ಕರೆಸಿದ್ದಕ್ಕೆ, ಈ ಅವಕಾಶ ಕೊಟ್ಟಿದ್ದಕ್ಕೆ ಸರ್. ಥ್ಯಾಂಕ್ ಯು ವೆರಿ ಮಚ್. ಎಲ್ಲರೂ ಕೂಡ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನು ಮಿಸ್ ಮಾಡ್ಕೋಬೇಡಿ. ಈಗಲೇ ಸಬ್ಸ್ಕ್ರೈಬ್ ಮಾಡಿ.